ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಲಡ್ಡು ಮಾಡ್ತಾಯಿದ್ದೀವಿ. ಆ ಕಡೆ ಬಾಣಲಿ ತಗೊಂಡು ಸ್ವಲ್ಪ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀವಿ. ಇವಾಗ ಬಾದಾಮಿ ಬೀಜ ಹಾಕಿದ್ದೀವಿ. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳಂತ. ಅದು ಫ್ರೈ ಆಗಿದೆ, ತೆಗೆದು ಇದು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಸ್ವಲ್ಪ ಕಡಲೆ ಬೀಜ, ಅದು ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ, ಆವಾಗಲೇ ತುಪ್ಪ ಹಾಕಿದ್ವಲ್ಲ, ತುಪ್ಪ ಹಾಕೋದೇನು ಬೇಡ, ಅದೇ ತುಪ್ಪ ಸಾಕು. ಇವಾಗ ಖರ್ಜೂರ ಬೀಜ ಇದೆಯಲ್ಲ, ಅದೆಲ್ಲ ಹುರಿದಿದೆ. ಈ ಖರ್ಜೂರ ಬೀಜ ಒಳಗಡೆ ಚಿಪ್ಪೆ, ಅದು ಗಂಟಿರ್ತದಲ್ಲ, ಅದು ಬೀಜ, ಅದನ್ನು ತೆಗಿತಾ ಇದ್ವಿ. ಇವಾಗ ಮಿಕ್ಸಿ ತಗೊಂಡು ಅದಕ್ಕೆ ಖರ್ಜೂರನ ಹಾಕೋಣ ಫಸ್ಟ್. ಅದು ಒಂದು ರೌಂಡ್ ಹಾಕ್ಸ್ಕೋಬೇಕು, ಆಮೇಲೆ ಇದೆಲ್ಲ ಹಾಕಬೇಕು. ಸ್ವಲ್ಪ ತರಿ ಮಾಡಿ ಬಾದಾಮಿ, ಕುಂಬಳಕಾಯಿ ಬೀಜ, ಗೋಡಂಬಿ, ಏಲಕ್ಕಿ ಒಂದು 3 ಹಾಕಿದ್ದೀನಿ. ಅದು ಏಲಕ್ಕಿ ಚಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಇರ್ತದಲ್ಲ, ಅದು ಹಂಗೆ ಮಿಕ್ಸಿಗೆ ಹಾಕ್ತೀವಲ್ಲ, ಅದಕ್ಕಾಗಿ ಹಾಕಿದ್ದೀವಿ. ಡ್ರೈ ಫ್ರೂಟ್ಸು ಲಡ್ಡು ಏನಿಲ್ಲ, ಸುಮ್ಮನೆ ತಿನ್ನಬೇಕಂತ ಮಾಡಿದ್ದಷ್ಟೇ. ಅಂದರೆ ಇದರಲ್ಲಿ ಖರ್ಜೂರ ಬೀಜದಲ್ಲೇ ಸ್ವೀಟ್ ಇರ್ತದಲ್ಲ, ಅದು ಸ್ವೀಟ್ ಬರ್ತದಲ್ಲ, ಅದಕ್ಕೆ ಸ್ವೀಟ್ ಏನು ಬೇಡ. ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ, ಅದರ ನೋಡ್ಕೊಂಡು ಮಿಕ್ಸಿ ಮಾಡಬೇಕು. ನಮಗೆ ಉಂಡೆ ಕಷ್ಟಟ್ಟು ಬರ್ತದ ಅಂತ ಅಲ್ಲಿ ಮಿಕ್ಸಿ ಮಾಡ್ತೀವಲ್ಲ, ಆವಾಗ ಮಿಕ್ಸಿ ಮಾಡೋಕೆ ಗೊತ್ತಾಗ್ತದೆ. ನಮ್ಗೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಉಂಡೆ ಕಟ್ಟಷ್ಟು ಬರ್ತದಂತ ಗೊತ್ತಾಗ್ತದೆ. ಇವಾಗ ಕೈಗೆ ಒಂಚೂರು ತುಪ್ಪ ಹಾಕ್ಕೋಣ, ಯಾಕಂದರೆ ಉಂಡೆ ಕಟ್ಟಕ್ಕೆ ಬರಬೇಕಲ್ಲ, ಅದಕ್ಕೆ ಒಂಚೂರು ತುಪ್ಪ ಹಾಕೋಣ ಅಂತ. ಒಂಚೂರು ಅದು ಉಂಡೆ ಕಟ್ಟಕ್ಕೆ ತೊಗೊಳಕ್ಕೆ ಸರಿ ಹೋಗ್ತದೆ. ಚೆನ್ನಾಗಿರ್ತದೆ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋಕ್ಕೆ. ಮಾಡ್ಬೋದು, ಆ ಥರ ಉಂಡೆ ಕಟ್ಕೋಬೋದೆಲ್ಲ. ಪ್ಲೀಸ್ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿರಿ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಅಂದರೆ ಈ ವಿಡಿಯೋ ಚಿಕ್ಕದಾಗ್ತದೆ, ಚಿಕ್ಕ ವಿಡಿಯೋ ಆಗ್ತದೆ ನೋಡ್ರಿ. ಆ ಥರ ಉಂಡೆ ಕಟ್ಕೋ, ಉಂಡೆ ಎಲ್ಲ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡ್ತಾಯಿದ್ದೀವಿ. ಅಷ್ಟು ಸ್ವೀಟು ಬೇಡ, ಅದು ಬೇಡ, ಚೆನ್ನಾಗಿದೆ, ತಿನ್ಬೋದು. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಬಾಯ್.